ಸ್ನೇಹಿತರೆ ನಮಸ್ತೆ. ರಾಜ್ಯ ಕಂಡ ವಿವಾದಿತ ನಾಯಕ ಸದಾ ತನ್ನ ಸ್ವಪಕ್ಷದ ವಿರುದ್ಧವೇ ಹೇಳಿಕೆ ನೀಡುವ ಬಸವರಾಜ ರಾಮನಗೌಡ ಪಾಟೀಲ್ ಯತ್ನಾಳ್ ಅವರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಬಸವರಾಜ ರಾಮನಗೌಡ ಪಾಟೀಲ್ ಯತ್ನಾಳ್ 1963 ಡಿಸೆಂಬರ್ 13ರಂದು ಯತ್ನಾಳ್ ಗ್ರಾಮದಲ್ಲಿ ಬಸವರಾಜ್ ಜನನ ಆಗ್ತಾರೆ. ಯತ್ನಾಳ್ ಫ್ಯಾಮಿಲಿ ಹಿನ್ನೆಲೆ ನೋಡೋಣ ಬನ್ನಿ. ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ತಂದೆ ರಾಮನಗೌಡ ಅವರು ಉದ್ಯೋಗ ಮತ್ತು ಕೃಷಿಯಲ್ಲಿ ತೊಡಗಿಕೊಂಡಂಥ ವ್ಯಕ್ತಿ. ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಮೊಟ್ಟ ಮೊದಲ ಬಾರಿಗೆ 1994ರಲ್ಲಿ ವಿಜಯಪುರ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಗೆಲುವನ್ನು ಸಾಧಿಸುತ್ತಾರೆ. ಬಸವನಗೌಡ ಪಾಟೀಲ್ ಯತ್ನಾಳ್ 3 ಬಾರಿ ಶಾಸಕ ಹಾಗೂ 2 ಬಾರಿ ಸಂಸದರಾಗಿ ಆಯ್ಕೆಯಾಗಿರುತ್ತಾರೆ. ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಸಚಿವ ಸಂಪುಟದಲ್ಲಿ ಕೆಲಸ ಮಾಡಿದಂಥ ಪವರ್ಫುಲ್ ರಾಜಕಾರಣಿ ಈ ಬಸವನಗೌಡ ಯತ್ನಾಳ್. ವಿಶೇಷ ಅಂದರೆ ಕೇಂದ್ರದಲ್ಲಿ ಪವರ್ಫುಲ್ ಸಚಿವರಾದ ಯತ್ನಾಳ್ ಇನ್ನುವರೆಗೆ ರಾಜ್ಯದಲ್ಲಿ ಮಂತ್ರಿ ಸ್ಥಾನ ಸಿಕ್ಕಿಲ್ಲ ಅನ್ನೋದು ಇದೊಂದು ವಿಶೇಷ. ಇವರು ಕೆಲವೊಂದು ಬಾರಿ ಪಕ್ಷದ ವಿರುದ್ಧ ಹೇಳಿಕೆಯನ್ನು ನೀಡಿ ಈ ಹಿಂದೆ ಜೆಡಿಎಸ್ ಪಕ್ಷಕ್ಕೆ ಹೋಗಿದ್ದರು. ನಂತರ ಮತ್ತೆ ಬಿಜೆಪಿ ಪಕ್ಷಕ್ಕೆ ಬಂದು ಸದಾ ನೇರವಾಗಿ ಬಿಜೆಪಿ ಪಕ್ಷದ ವಿರುದ್ಧವೇ ವಾಗ್ದಾಳಿ ನಡೆಸ್ತಾ ಇದ್ದಾರೆ. ಬಸವರಾಜ ಗೌಡ ಪಾಟೀಲ್ ಯತ್ನಾಳ್ ಲಿಂಗಾಯತ್ ಸಮಾಜಕ್ಕೆ ಸೇರಿದ ಪವರ್ಫುಲ್ ರಾಜಕಾರಣಿ ಎನ್ನಬಹುದು. ಆವಾಗವಾಗ ತನ್ನ ಸ್ವಂತ ಪಕ್ಷದ ವಿರುದ್ಧವೇ ಬಹಿರಂಗವಾಗಿ ಹೇಳಿಕೆಯನ್ನು ನೀಡುವ ಶಕ್ತಿ ಯತ್ನಾಳ್ ಅವರಿಗಿದೆ. ಈ ಹಿಂದೆ ಶಾಸಕರಾದ ನಂತರ ನನ್ನ ಅಕ್ಕಪಕ್ಕ ಯಾವುದೇ ಟೋಪಿ ಮತ್ತು ಬುರ್ಕಾದವರು ನನ್ನ ಆಫೀಸ್ಗೆ ಬರಬೇಡಿ ಅಂತ ವಿವಾದದ ಧೂಳು ಎಬ್ಬಿಸಿದ ಯತ್ನಾಳ್. ನನಗೆ ಮುಸ್ಲಿಂ ಹುಟ್ಟು ಬೇಡ, ಹಿಂದೂ ಹುಟ್ಟು ಸಾಕು ಎನ್ನುವ ಮೂಲಕ ಯತ್ನಾಳ್ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾರೆ. ಯತ್ನಾಳ್ ಅವರು ತಮ್ಮದೇ ಆದ ಕಾಲೇಜು, ಸೊಸೈಟಿ ಮತ್ತು ಗೋಶಾಲೆಯನ್ನು ನಡೆಸ್ತಾ ಇದ್ದಾರೆ. ಯತ್ನಾಳ್ ಲಿಂಗಾಯತ್ ಸಮಾಜದ ಪ್ರಭಾವಿ ನಾಯಕ ಕೂಡ ಹೌದು. ಆದರೆ ಬಿಜೆಪಿಯಲ್ಲಿ ಲಿಂಗಾಯತ್ ಸಮಾಜದ ನಾಯಕರು ಹೆಚ್ಚಾಗಿ ಇರುವುದರಿಂದ ಯತ್ನಾಳ್ ಮುನ್ನೆಲೆಗೆ ಬರಲು ಆಗುತ್ತಿಲ್ಲ. ಮೊನ್ನೆ ಬೆಂಗಳೂರು ಟು ಮೈಸೂರು ಪಾದಯಾತ್ರೆಗೆ ಬಾರದೆ ಹೈಕಮಾಂಡ್ಗೆ ಶೆಡ್ಡು ಹೊಡೆದ ಯತ್ನಾಳ್ ಪಾದಯಾತ್ರೆಯಲ್ಲಿ ಕಾಣಿಸಿಕೊಳ್ಳಲೇ ಇಲ್ಲ. ಸದಾ ಯಡಿಯೂರಪ್ಪನ ವಿರುದ್ಧ ಆರೋಪ ಮಾಡುವ ಯತ್ನಾಳ್ ಸದಾ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಹಾಗೂ ರಾಜ್ಯದ ಅಧ್ಯಕ್ಷ ವಿಜೇಂದ್ರ ಅವರ ವಿರುದ್ಧ ಸದಾ ಹರಿಹಾಯ್ತಾರೆ ಯತ್ನಾಳ್. ಬಸವರಾಜ ಗೌಡ ಪಾಟೀಲ್ ಯತ್ನಾಳ್ ಅವರ ಹೆಂಡತಿ, ಮಕ್ಕಳು ಯಾರು ಅಂತ ನೋಡೋಣ ಬನ್ನಿ. ಬಸವರಾಜ ಗೌಡ ಅವರ ಹೆಂಡತಿಯ ಹೆಸರು ಶೈಲಜಾ. ಇವರಿಗೆ 2 ಗಂಡು ಮಕ್ಕಳು ಇದ್ದಾರೆ. ಈ ಪೈಕಿ ಒಬ್ಬ ಮಗ ರಾಜಕಾರಣಕ್ಕೆ ಬರಲು ಸಿದ್ಧತೆಯನ್ನ ನಡೆಸುತ್ತಿದ್ದಾರೆ. ಯತ್ನಾಳ್ ಅವರ ಆಸ್ತಿ ಎಷ್ಟು ಅಂತ ನೋಡೋದಾದ್ರೆ ಅವರ ಆಸ್ತಿ 26 ಕೋಟಿ ರೂಪಾಯಿ. ಆದರೆ ವಿಶೇಷ ಅಂದರೆ ಇಲ್ಲಿ 20 ಕೋಟಿ ರೂಪಾಯಿ ಯತ್ನಾಳ್ ಅವರ ಸಾಲ ಇದೆ. ಹಾಗೆ ಯತ್ನಾಳ್ ಅವರ ಪತ್ನಿ ಶೈಲಜಾ ಅವರ ಹೆಸರಿನ ಮೇಲೆ 4.5 ಕೋಟಿ ರೂಪಾಯಿ ಆಸ್ತಿ ಇದೆ. ಹಾಗೂ ಯತ್ನಾಳ್ ಅವರ ಹಿರಿಯ ಸುಪುತ್ರ ರಾಮನಗೌಡ ಅವರ ಹೆಸರಿನ ಮೇಲೆ 3.5 ಕೋಟಿ ಆಸ್ತಿ ಹೊಂದಿದ್ದಾರೆ. ಹಾಗೆ 2ನೇ ಮಗ ಅವರ ಮೇಲೆ 7.5 ಕೋಟಿ ಆಸ್ತಿಯನ್ನು ಯತ್ನಾಳ್ ಅವರು ಹೊಂದಿದ್ದಾರೆ. ಯತ್ನಾಳರು ಹಲವಾರು ಬಾರಿ ಮುಸ್ಲಿಮರ ವಿರುದ್ಧ ಹೇಳಿಕೆಯನ್ನೇ ನೀಡಿ ರಾಜ್ಯದಲ್ಲಿ ಸುದ್ದಿಯಾಗಿ ಹಿಂದೂ ಹುಲಿ ಅಂತ ಫೇಮಸ್ ಆಗಿದ್ದಾರೆ. ಯತ್ನಾಳ್ ಅವರು ರಾಜ್ಯದಲ್ಲಿ ಹಿಂದೂ ನಾಯಕ ಕೂಡ ಹೌದು. ಇಷ್ಟು ಯತ್ನಾಳ್ ಅವರ ಬಗ್ಗೆ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.